ಶಾಸಕ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮನವಿ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಉಪ ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ಶಾಸಕ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸುವಂತೆ ಆಗ್ರಹಿಸಿ ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಉಪ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಶಾಸಕ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಮಾಹಿತಿ ಹರಡುತ್ತಿರುವ ಆರ್ಎಸ್ಎಸ್ ಸಂಘಟನೆಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯಾದ ನೀಟ್ ಪರೀಕ್ಷೆಯ ವೈಫಲ್ಯಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಪೆಟ್ರೋಲ್, ಡೀಸೆಲ್ ಹಾಗೂ ಸಿಎನ್ಜಿ ಅನಿಲದ ಬೆಲೆಗಳನ್ನು ತಕ್ಷಣ ಕಡಿಮೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ನವೀನ ಸಚಿವ ಸಂಪುಟದಲ್ಲಿ ಸಮಾಜಮುಖಿ ಕಾರ್ಯಗಳಿಂದ ಜನಮನ ಗೆದ್ದಿರುವ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ದಲಿತ ನಾಯಕರಾದ ಆರ್.ಬಿ. ತಿಮ್ಮಾಪುರ್ ಮತ್ತು ಎಚ್.ಸಿ. ಮಹದೇವಪ್ಪ ಅವರಿಗೆ ಪ್ರಮುಖ ಸಚಿವ ಸ್ಥಾನ ನೀಡಬೇಕು ಎಂದು ಬೇಡಿಕೆ ಮುಂದಿಟ್ಟರು. ಅದೇ ರೀತಿ 9ನೇ ತರಗತಿಯ ಪಠ್ಯಪುಸ್ತಕದ ಸಂವಿಧಾನ ಪೀಠಿಕೆಯಿಂದ ಕೈಬಿಡಲಾದ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಎಂಬ ಪದಗಳನ್ನು ಮರುಸೇರಿಸಬೇಕು. ಎಸ್ಸಿ ಮತ್ತು ಎಸ್ಟಿ ಅಧಿಕಾರಿಗಳ ಮೇಲೆ ಇಡಿ ಮತ್ತು ಐಟಿ ದಾಳಿಗಳ ಮೂಲಕ ನಡೆಯುತ್ತಿರುವ ರಾಜಕೀಯ ಕಿರುಕುಳವನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಕೆಲಕಾಲ ಪ್ರತಿಭಟನೆ ನಡೆಸಿದ ಬಳಿಕ ಉಪ ತಹಶೀಲ್ದಾರ್ ಎಸ್.ಜಿ. ದೊಡ್ಡಮನಿಯವರಿಗೆ ಮನವಿ ಸಲ್ಲಿಸಲಾಯಿತು. ಬೇಡಿಕೆಗಳನ್ನು ತಕ್ಷಣ ಈಡೇರಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಧರಣಿ ಹಾಗೂ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುವುದಾಗಿ ಸಮಿತಿಯ ಪ್ರಮುಖರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ತಳವಾರ್, ಜಿಲ್ಲಾ ಸಂಘಟನಾ ಸಂಚಾಲಕ ಸಂಜಯ್ ತಳವಲ್ಕರ್, ಜಿಲ್ಲಾ ಮೈನಾರಿಟಿ ಸಂಚಾಲಕ ಅಮೀನ್ ಜಾತ್ಗಾರ್, ಜಿಲ್ಲಾ ಕಾನೂನು ಸಲಹೆಗಾರ ಪ್ರಶಾಂತ್ ಕಾಂಬ್ಳೆ, ಕಾಗವಾಡ ಸಂಚಾಲಕ ಸಚಿನ್ ಪೂಜೇರಿ, ಜಿಲ್ಲಾ ಸಂಚಾಲಕ ಪ್ರಸಾದ್ ಸಿಂಗೆ, ಫಾತಿಮಾ ಶೇಖ್, ಅಜಿತ್ ಗಸ್ತಿ, ಜಹೂರ್ ಚಮನ್ ಮಲಿಕ್, ಕುತ್ಬುದ್ದೀನ್ ಮುಜಾವರ್, ಜಮೀರ್ ಪಟೇಲ್ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಚಿವ ಸಂಪುಟದಲ್ಲಿ ಇರತಕ್ಕಂಥ ಪ್ರಿಯಾಂಕಾ ಖರ್ಗೆ ಮತ್ತು ನಮ್ಮ ಜಿಲ್ಲೆಯ ಪಾಲಕ್ ಮಂತ್ರಿಗಳಾದಂಥ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡ್ತಕ್ಕಂಥ, ಕೆಳಮಟ್ಟದಲ್ಲಿ ಮಾತಾಡ್ತಕ್ಕಂಥ ಏನು ಮಾತಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧವಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದ ಗೃಹ ಮಂತ್ರಿ ಆದ ಮರುದಿನವೇ ಸಂವಿಧಾನಬದ್ಧವಾಗಿ ಒಂದು ಮನವಿಯನ್ನು ದೇಶದಲ್ಲಿ ಇರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಮನವಿಯನ್ನು ಮಾಡ್ತಾರೆ. ಏನು ಮನವಿಯನ್ನು ಮಾಡ್ತಾರಪ್ಪ ಅಂದ್ರೆ, ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಂವಿಧಾನಕ್ಕೆ ಒಳಪಟ್ಟವರಿದ್ದೀವಿ. ಸಂವಿಧಾನಕ್ಕಿಂತ ಸರ್ವಶ್ರೇಷ್ಠವಾದದ್ದು ಯಾವುದೂ ಇಲ್ಲಿಲ್ಲ. ಒಂದು ಪಾನ್ ಪಟ್ಟಿ ಖೋಖಾ ಹಾಕಬೇಕು, ಒಂದು ಟಪರಿ ಅಂಗಡಿ ಇಡಬೇಕಾದ್ರೆ ಮುನ್ಸಿಪಾಲಿಟಿಯಿಂದ ಅದಕ್ಕೆ ಪರ್ಮಿಷನ್ ತೊಗೋಬೇಕಾಗ್ತದೆ. ದೇಶದಲ್ಲಿ ಲಕ್ಷಾಂತರ ಗಟ್ಟಲೆ, ಕೋಟಿಗಟ್ಟಲೆ ಸ್ವಯಂ ಸೇವಕರು ಇರೋದ್ರಿಂದ ನೀವು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ, ಪರೇಡ್ಗಳನ್ನು, ಮೈದಾನಗಳಲ್ಲಿ ಮಾಡ್ತಾ ಇರ್ತೇವೆ. ನಾಳೆಗೆ ಹೆಚ್ಚ ಕಮ್ಮಿ ಆಯಿತು, ಏನಾರೇ ಆಯಿತು, ನಿಮ್ದು ರಿಜಿಸ್ಟ್ರೇಷನ್ ಇಲ್ಲ, ಅಲ್ಲಿ ಯಾವ ರೀತಿಯಿಂದ ನೀವು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತೊಗೋತೀರಿ, ಪೊಲೀಸರಿಗೆ ಲಾ ಆ್ಯಂಡ್ ಆರ್ಡರ್ಗೂ ಕೂಡ ಸಮಸ್ಯೆ ಆಗ್ತದೆ. ಮತ್ತು ನೀವು ಈ ಸಂಘಟನೆ ಯಾವ ಮುಖಾಂತರ ನಡೆಸ್ತೀರಿ, ನಿಮಗೆ ಹಣದ ಸರಬರಾಜು ಎಲ್ಲಿಂದ ಆಗ್ತದೆ, ಅದರ ಮೂಲ ಏನೈತಿ, ನಿಮ್ಮ ಕಡೆ ಅದರ ಲೆಕ್ಕಪತ್ರ ಐತೇನೋ. ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಲೆಕ್ಕಪತ್ರ ಐತೆ. ಒಂದು ಸಣ್ಣ ಸೊಸೈಟಿ ತೆಗೆದೇವು ಅಂದ್ರೂ ಕೂಡ ನಾವು ಆಡಿಟ್ ಮಾಡಿ ಅದನ್ನು ತಿಳಿಸ್ಬೇಕಾಗ್ತದೆ. ಹಂಗೆ ಈ ಜಗತ್ತಿನಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ನಿಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ಇದು ಕಾನೂನು ಬಾಹಿರವಾಗ್ತದೆ, ಸಂವಿಧಾನ ಬಾಹಿರವಾಗ್ತದೆ. ಈ ದೇಶದಲ್ಲಿ ಇರಬೇಕಾದ್ರೆ ನೀವು ಸಂವಿಧಾನವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿ ಮುಖಾಂತರ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಹೇಳಿದ ಇವತ್ತು 8 ದಿನ ಇಲ್ಲೇ ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರು 8 ದಿನ. ಮೋಹನ್ ಭಾಗವತ್ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಎಲ್ಲರಿಗೆ BJPದವ್ರಿಗೆ, RSSದವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ದಲಿತ ನಾಯಕರು ಏನು RSS ಬಗ್ಗೆ ಮಾತಾಡ್ಲಕತ್ತಾರ ಅದ್ರ ಬಗ್ಗೆ ನೀವು ಉತ್ತರ ಕೊಡಬೇಡ್ರಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಅವರು ನೀವು ಪ್ರತಿ ಉತ್ತರನ ಕೊಡಬೇಡ್ರಿ. ಇಲ್ಲಿ ಮೋಹನ್ ಭಾಗವತ್ ಅವರು ತಿರುಗಿ ಯಾವ ರಾಜ್ಯಕ್ಕೆ ಹೋಗಿಲ್ಲ, ಆದ್ರೆ ಕರ್ನಾಟಕದಾಗ 2ನೇ ಸಲ ಬರೋದು. 2ನೇ ಸಲ ಬರಂಗೆ ಮಾಡಿದ್ರೆ ಯಾವಾದ್ರೆ ಗಣಸಿದ್ರೆ ಅದು ಪ್ರಿಯಾಂಕಾ ಖರ್ಗೆ ಅಂತಕ್ಕಂಥ ಮಾತನ್ನು
ಅತ್ಯಂತ ಸ್ವಾಭಿಮಾನದಿಂದ ಮತ್ತು ಸ್ಪಷ್ಟವಾಗಿ ನಾವು ಹೇಳಬೇಕಾಗ್ತದೆ. ಇನ್ನು ಉಳಿದಂಥ ವಿಷಯ ಏನಪ್ಪ ಅಂದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಕೂಡ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮೀಡಿಯಾ ಟ್ರಯಲನ್ನು ಮಾಡಿ ಅವ್ರನ್ನೂ ಕೂಡ ಒಂದು ಸ್ವಲ್ಪ ಕೆಳಮಟ್ಟದ ಪ್ರಕಾರ ಅವ್ರ ಬಗ್ಗೆ ವಿಚಾರಧಾರೆಯನ್ನು ಕೆಲವೊಂದು ಜನ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸುಮಾರು ವರ್ಷಗಳಿಂದ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಸತೀಶ್ ಜಾರಕಿಹೊಳಿ ಅವರು ಫಾಲೋವರ್ಸ್ ಇದ್ದಾರೆ. ಅವರು ಕೂಡ ದಲಿತರಿಗಾಗಿ, ಮೈನಾರಿಟಿಗಾಗಿ, ಹಿಂದುಳಿದ ವರ್ಗಕ್ಕಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅವೇಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ದಲಿತ ಸಂಘರ್ಷ ಸಮಿತಿ ಅದನ್ನು ಕೂಡ ಇಲ್ಲಿಗೆ ನಾವು ಖಂಡಿಸ್ತೀವಿ. ಇನ್ನು ಇರ್ತಕ್ಕಂಥ ಎರಡನೇ ವಿಷಯ ಏನಪ್ಪ ಅಂದರೆ ಮನುವಾದಿ ವಿಚಾರಧಾರೆಯನ್ನು ಇಟ್ಕೊಂಡಂಥ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತು, SC ಮತ್ತು ST ಅಧಿಕಾರಿಗಳ ಮೇಲೆ ಕರ್ನಾಟಕದಲ್ಲಿ ಸ್ವತಂತ್ರವಾದಂಥ ತನಿಖೆ ಇದ್ರೂ ಕೂಡ ಲೋಕಾಯುಕ್ತ ಅಂತಕ್ಕಂಥ ಭ್ರಷ್ಟಾಚಾರ ತನಿಖೆ ಮಾಡ್ಲಿಕ್ಕೆ ಸ್ವತಂತ್ರವಾದಂಥ ನಮ್ಮ ಸಂಸ್ಥೆ ಇದ್ರೂ ಕೂಡ ದೇಶದ ಇತಿಹಾಸದಲ್ಲಿ ಮೊದಲನೇ ಸಲ ಭ್ರಷ್ಟಾಚಾರದ ತನಿಖೆ ED ಮುಖಾಂತರ ಕರ್ನಾಟಕದಲ್ಲಿ ಮಾಡಿಸ್ಲಾಕತ್ತಿದ್ದಾರೆ BJPದವರು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಂಜುನಾಥ್ ಅಂತಕ್ಕಂಥವ್ರು ಒಬ್ಬರು ಎಕ್ಸೈಸ್ ಕಮಿಷನರ್ ಮೇಲೆ ED ದಾಳಿಯನ್ನು ಮಾಡಿ ಅವ್ರ ಮನೋಬಲವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. DC ಅವರು ಅತ್ಯಂತ ಪ್ರಾಮಾಣಿಕವಾಗಿ ಇಲ್ಲಿವರೆಗೆ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಇಂಥ ಒಬ್ಬ ಸಣ್ಣ ಅಧಿಕಾರಿ ಮೇಲೆ ಒಬ್ಬ ಕಮಿಷನರ್ ಮೇಲೆ ದಾಳಿ ಮಾಡ್ತಾರೆ. ರಾಮ ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗೈತಿ. ಅಲ್ಲಿ ನಿಮ್ಮ ED CD ಬಳಸಕ್ಕೆ ಪುಣ್ಯಾತ್ಮಗೌಡ್ರೆ ಈಗ ಬರ್ತದೇನು? ಸರ್ವಸಾಮಾನ್ಯ ಒಬ್ಬ ಬಡ ಮನುಷ್ಯ ಕೂಡ ₹10 ಕೊಟ್ಟ ನಂತರ ಅಲ್ಲಿ ರಾಮ ಮಂದಿರ ತಯಾರಾಗೈತಿ. ಆ ರಾಮ ಮಂದಿರ ಒಳಗೆ ಕೋಟ್ಯಾಂತರ ಗಟ್ಟಲೆ ಭ್ರಷ್ಟಾಚಾರ ನಡೆದದ. ಕೋಟ್ಯಾಂತರ ಗಟ್ಟಲೆ ರೊಕ್ಕ ನೀವು ರಿಕವರಿ ಮಾಡಕತ್ತಿದ್ದೀರಿ. SIT ಮುಖಾಂತರ ಮಾಡ್ಲಕತ್ತೀರಿ. ಜನ ಅಲ್ಲಿ CBI ಕೊಡ್ಬೇಕಂತೇಳಿ ಹೋಗಿದಾರ. ಅದನ್ನೆಲ್ಲ ಬಿಟ್ಕೊಂಡು ಇಲ್ಲಿ ಬಂದು ದಲಿತರದು, SC ST ಜನರ ಅಧಿಕಾರಿಗಳ ಮನೋಬಲ ಕುಗ್ಗಿಸ್ತಕ್ಕಂಥ ಪ್ರಯತ್ನವನ್ನು ಈ ಮನುವಾದಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಇಲ್ಲಿ ಖಂಡಿಸ್ತೀವಿ. ಇರ್ತಕ್ಕಂಥ ಹಾಸ್ಟೆಲ್ಗಳನ್ನು ಮೇಲ್ದರ್ಜೆಗೆ ಏರಿಸಿ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕಂತಕ್ಕಂಥ ಮನವಿಯನ್ನು ಕೂಡ ನಾವು ಮನವಿ ಪತ್ರದಲ್ಲಿ ಮಾಡಿದ್ದೀವಿ. ನಂತರ ಮಕ್ಕಳು ನೀಟ್ ಎಕ್ಸಾಮ್ದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ 22 ಲಕ್ಷ ವಿದ್ಯಾರ್ಥಿಗಳ ಜೀವನದ ಮೇಲೆ ಕೊಡ್ಲಿಯನ್ನು ಹಾಕಿದಂಥ BJP ಸರ್ಕಾರದಲ್ಲಿ ಇರ್ತಕ್ಕಂಥ ಕೇಂದ್ರ ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಇದರ ಹಿಂದಿನ ಉದ್ದೇಶ ಏನಪ್ಪ ಅಂದ್ರೆ RSS ಉದ್ದೇಶ ಬಡವರು ಮಕ್ಕಳು, ಹಿಂದಿನ ಒಳದಂಥವ್ರು, ದಲಿತರು, ಶೋಷಣೆಗೊಳಗಾದಂಥವ್ರು, ಈ ಜನರು ನೀಟ್ ಎಕ್ಸಾಮ್ ಪಾಸ್ ಆದಂದ್ರೆ ಡಾಕ್ಟರ್ ಆಗ್ತಾರೋ, ಇಂಜಿನಿಯರ್ ಆಗ್ತಾರೋ. ಇದು ಆಗಬಾರ್ದಂತಕ್ಕಂಥ ಲೆಕ್ಕ ಇಟ್ಕೊಂಡು ಪದೇ ನಮ್ಮ ಮಕ್ಕಳ ಮ್ಯಾಗ ಅನ್ಯಾಯ ಮಾಡ್ತಾ ಇದೆ. ಇದು RSS ಷಡ್ಯಂತ್ರ ಇದೆ, ಮನುವಾದಿಗಳ ಷಡ್ಯಂತ್ರ ಇದೆ. ಇದು ನೀಟ್ ಪೇಪರ್ ಹಿನ್ನೆಲೆ ಒಬ್ಬ ಸಣ್ಣ ಯಾವ ಚಪರಾಶಿನ ಅರೆಸ್ಟ್ ಮಾಡ್ತಾರ. ಮೇನ್ ಮಂದಿ ಇವ್ರು ಅರೆಸ್ಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಮಂದಿರದಲ್ಲಿ ದೊಡ್ಡ ಮಂದಿ ಎಲ್ಲ 1400 ಕೋಟಿ ರೂಪಾಯಿ ಹೊಡ್ಕೊಂಡು ಹೇಳೋದು ಅಷ್ಟು ಹೇಳಕತ್ತಾರೆ ಇವರು. ಇಂಥವೆಲ್ಲ ಕಥೆ ಇದೆ. RSS ಪ್ರಮುಖದಲ್ಲಿ ಅಲ್ಲಿ ನಾಗ್ಪುರದಲ್ಲಿ ಇರ್ತಕ್ಕಂಥ ರಾಮ್ ಮಾದೇವ್ ಅಂತವರು IAS ಬಾಂಗ್ಲಾದೇಶ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, IAS ಅಧಿಕಾರಿಗಳ ಜೊತೆ ಕೂತು ಸಭೆ ಮಾಡ್ತಾನೆ. ಇವೇನು ಪ್ರಧಾನಮಂತ್ರಿ ಅದಾನ, MP ಅದಾನ, MLA ಅದಾನ, ಸರ್ಕಾರದ ಪ್ರತಿನಿಧಿ ಅದಾನ. ಇವ RSS ಮನುಷ್ಯ ದೇಶದ ಹೋಗಿಸಿಂದ IAS ಜೊತೆ ಮಾತಾಡ್ತಾನೆ. ಏನು ಮಾತಾಡ್ತಾರೆ ಇವರು? ಇದನ್ನು ಕೂಡ ಉತ್ತರ ಈ ದೇಶದ ಜನರು ಬಯಸಾಕತ್ತಾರ. ಈ ದೇಶದ ಜನರಿಗೆ ಅವ್ರ ಉತ್ತರವನ್ನು ಕೊಡಬೇಕಾಗ್ತದೆ. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, CNG ಇರ್ಬೋದು, ಜೀವನಾವಶ್ಯಕ ವಸ್ತುಗಳು ಏನು ಬೆಲೆ ಏರಿಕೆಯನ್ನು ಮಾಡಿದಾರ ಇದನ್ನು ತಕ್ಷಣ ಹಿಂದೆ ಕೊಡೋದು ಸರ್ವಸಾಮಾನ್ಯ ಜನರಿಗೆ ಇವರು ಅನುಕೂಲ ಮಾಡಿ ಕೊಡಬೇಕಂತಕ್ಕಂಥ ಒಂದು ಮನವಿಯನ್ನು ಕೂಡ ಈ ಮುಖಾಂತರ ನಾವು ಮಾಡ್ತೇವೆ. ಮತ್ತು ಅತ್ಯಂತ ರಾಜ್ಯದಲ್ಲಿ ಇರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಅವರು ಬರೀ ಖಾನ್ ಅಲ್ಲ, ಬಡ ಜನರ ಒಂದು ಜಾನ್ ಕೂಡ ಆಗಿದ್ದಾರೆ. ಅಂಥ ಒಬ್ಬ ಒಳ್ಳೆಯ ಮನುಷ್ಯ, ಕ್ರಿಯಾಶೀಲವಾಗಿ ಇರ್ತಕ್ಕಂಥ ಒಬ್ಬ ಮಂತ್ರಿಗೆ ಮತ್ತು DK ಶಿವಕುಮಾರ್ ಅವರು ತಿರುಗಿ ತನ್ನ ಮಂತ್ರಿಮಂಡಲದಲ್ಲಿ ಅವರು ತಗೋಬೇಕಂತಕ್ಕಂಥ ಮನವಿಯನ್ನು ಕೂಡ ನಾವು ಮಾಡ್ತೀವಿ. RB ತಿಮ್ಮಾಪುರ್ ಸಾಹೇಬ್ ಇವ್ರನ್ನು ಕೂಡ ಮಂತ್ರಿಮಂಡಲದಲ್ಲಿ ತಗೋಬೇಕು. SC ಮಾದೇವಪ್ಪ ಅವ್ರನ್ನು ಕೂಡ ಮಂತ್ರಿಮಂಡಲದಲ್ಲಿ ತಗೋಬೇಕು. ಅದೇ ಪ್ರಕಾರ ನಮ್ಮ ಜಿಲ್ಲಾ ಮಂತ್ರಿಯವರು ಒಂದು ಮಾತನ್ನು ಹೇಳಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಹಿರಿಯ ಶಾಸಕರಿದ್ದಾರೆ, ಅವ್ರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಬೇಕು. ರಾಜು ಕಾಗೆ ಅವರು ಕೂಡ 5ನೇ 6ನೇ ಸಲ ಆರಿಸಿ ಬಂದರೆ ಅವ್ರಿಗೆ ಕೂಡ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಡಬೇಕಂತಕ್ಕಂಥ ಮನವಿಯನ್ನು ಮಾಡಿ ಈ ಮನವಿಯನ್ನು ನಾವು ಮಾಧ್ಯಮದ ಸ್ನೇಹಿತರ ಮುಂದೆನೇ ಈಗ ಇಲ್ಲಿ ನಾವು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಇವತ್ತಿನ ದಿವಸ ನಾವು ಇಲ್ಲಿ ಕುರ್ಚಿ ಒಳಗೆ ಉಪ ತಹಸೀಲ್ದಾರ್ ಕಚೇರಿಗೆ ನಾವು ಒಂದು ನಮ್ಮದು ಮನವಿ ಸಲ್ಲಿಸಬೇಕಾಗೈತಿ. ಆ ಮನವಿದ ವಿಚಾರ ಹಿಂಗೈತಿ. ಮುಖ್ಯಮಂತ್ರಿ ಆದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ನಮ್ಮ
ಜಮೀರ್ ಅಹಮದ್ ಸಾಹೇಬರಿಗೆ ಮತ್ತು ನಮ್ಮ ದಲಿತರ ಮುಖಂಡರಿಗೆ ಅವ್ರಿಗೆ ಅಲ್ಲಿ ಇರುವಂಥ ಹುದ್ದೆಯನ್ನು ಕೊಟ್ಟು ನಮಗೆ ಸಾರ್ವಜನಿಕ ಒಳ್ಳೆಯದಾಗುವಂಥ ವಿಚಾರದಿಂದ ಅವ್ರಿಗೆ ಹುದ್ದೆ ನೀಡಬೇಕು. RSS ಬಗ್ಗೆ ಹೇಳ್ಬೇಕಂತಂದ್ರೆ ಆಲ್ ಇಂಡಿಯಾದಾಗ ಅಲ್ಲಿ ಅವ್ರವ್ರ ಸಂಘಟನೆಗಳದಾವ. ನಮ್ಮದು ಕೂಡ ಒಂದು ಸಂಘಟನೆ ರಿಜಿಸ್ಟ್ರೇಷನ್ ಇರ್ತೈತಿ, ಅವ್ರದ್ದು ಕೂಡ ರಿಜಿಸ್ಟ್ರೇಷನ್ ಆಗ್ಬೇಕಂತೇಳಿ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಭಾಳ ಗೃಹ ಸಚಿವರು ಭಾಳ ಸಹ ಒತ್ತಾಯ ಮಾಡಿದ್ದಾರೆ. ಮತ್ತು ಭಾಳ ಅವ್ರಿಗೆ ಕೇಳುವ ಮೂಲಕ ಒತ್ತಾಯ ಮಾಡಿದರೂ ಕೂಡ ಇನ್ನೂ ತನಕ ಅವರ ಉತ್ತರ ಬಂದಿಲ್ಲ. ಅವ್ರ ಉತ್ತರ ಹೆಂಗೆ ಬರಾಕತ್ತೈತಿ, ನಾವು ಹಿಂದೂಗಳದ ನಾವು ದಾಖಲು ಮಾಡ್ಕೊಳಕ್ಕಾಗೋದಿಲ್ಲ, ನಾವು ಹಿಂದೂಗಳಿದ್ದಾವೆ, ನಾವು ಬಹುಸಂಖ್ಯಾತರು ಅನ್ನುವಂಥವ್ರೆಲ್ಲ ಐತಿ. ಇದ್ರೂ ಕೂಡ ಒಂದು ಭಾರತೀಯ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನದಲ್ಲಿ ಅವರು ಕೂಡ ನೋಂದಣಿ ಮಾಡ್ಕೊಂಡ RSS ಅನ್ನು ಬೆಳೆಸಬೇಕು ಅನ್ನೋದನ್ನ ಈ ಮೂಲಕ ಎಚ್ಚರಿಕೆನ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಇದು ಸಂಘಟನೆ ಎಂತೆಂಥ ಸಂಘಟನೆ ಅದಾವ ಅಂದ್ರೆ ಅವ್ರದ್ದು ಅದಕ್ಕೆ ಬೇರೆ ನೀರು ಹಾಕೋರು ಗೊಬ್ಬರ ಹಾಕೋರು ಯಾರಾದ್ರೂ BJP ಅದಾವ. ಜಾತಿವಾದಿ ಕೋಮುವಾದಿ BJP ಅವ್ರಿಗೆ ಗೊಬ್ಬರ ಹಾಕುವ ಮೂಲಕ ಅವ್ರನ್ನ ಬೆಳೆಸ್ತಾ ಇದ್ದಾರೆ. ಅವ್ರು ಬೆಳೆಸಿದ್ದನ್ನು ರಾಜಕೀಯವಾಗಿ ಅವ್ರು ಉಪಯೋಗಿಸ್ತಾ ಇದ್ದಾರೆ. RSSಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ, ನೋಂದಣಿ ಮಾಡಿಕೊಡ್ರಿ. ನೋಂದಣಿ ಮಾಡ್ಕೊಂತ ಇದ್ದಲ್ಲಿ ಈ ಕರ್ನಾಟಕಾದ್ಯಂತ ಒಂದು ದಿನ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟನ ಹಾಕೋತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದಾವೆ.